ಮೇಲೆ ಪೇಪರ್ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಿಂದ 6 ತಿಂಗಳು ಅಮಾನತಾಗಿದ್ದ ಬಿಜೆಪಿ ಶಾಸಕರ ರಕ್ಷಣೆಗೆ ಈಗ ಹಿರಿಯ ನಾಯಕರು ಮುಂದಾಗಿದ್ದಾರಂತೆ. ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡ್ತಾರಂತೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ಧತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೇಲೆ ಪೇಪರ್ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಿಂದ 6 ತಿಂಗಳು ಅಮಾನತಾಗಿದ್ದ ಬಿಜೆಪಿ ಶಾಸಕರ ರಕ್ಷಣೆಗೆ ಈಗ ಹಿರಿಯ ನಾಯಕರು ಮುಂದಾಗಿದ್ದಾರಂತೆ. ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡ್ತಾರಂತೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ಧತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೇಲೆ ಪೇಪರ್ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಿಂದ 6 ತಿಂಗಳು ಅಮಾನತಾಗಿದ್ದ ಬಿಜೆಪಿ ಶಾಸಕರ ರಕ್ಷಣೆಗೆ ಈಗ ಹಿರಿಯ ನಾಯಕರು ಮುಂದಾಗಿದ್ದಾರಂತೆ. ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡ್ತಾರಂತೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ
ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ಧತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೇಲೆ ಪೇಪರ್ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಿಂದ 6 ತಿಂಗಳು ಅಮಾನತಾಗಿದ್ದ ಬಿಜೆಪಿ ಶಾಸಕರ ರಕ್ಷಣೆಗೆ ಈಗ ಹಿರಿಯ ನಾಯಕರು ಮುಂದಾಗಿದ್ದಾರಂತೆ. ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡ್ತಾರಂತೆ. ಯಾಕಂತೀರಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ ಅಮಾನತು. ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ಧತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.